ಮನೆಗಳ ಕೀ ಕೊಡ್ತೇನೆ 41 ಮನೆಗಳಲ್ಲಿ 18 ಮನೆಗಳ ಹಣ ಮಾತ್ರ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರಿಗೆ ಮನೆ ನಿರ್ಮಿಸಿದ್ದ ಗುತ್ತಿಗೆದಾರರ ಪ್ರತಿಕ್ರಿಯೆ ಇದು ನೋಡಿ. ಆತನಿಗೆ ಹಣ ಮುಖ್ಯ, ಕೆಲಸ ಮಾಡಿಸಿದಾನೆ, ಸಾಲ ಸೋಲ ಮಾಡಿ ಬಂಗಾರಾಡ ಇಟ್ಟು ಹಣ ಕೊಡದಿದ್ರೆ ಇವರು ನಗರಸಭೆಯವರು 18 ಮನೆಗಳ ಹಣ ಮಾತ್ರ ಕೊಟ್ಟಿದ್ದಾರೆ, ಅಷ್ಟು ಕೀ ಕೊಡ್ತಾನೆ ಇವನು. ಗುತ್ತಿಗೆದಾರ ಹೇಳ್ತಾ ಇರೋದು ಇದು, ಇಲ್ಲಾಂದ್ರೆ ಕೀ ಕೊಡಲ್ಲ ನಾನು. ಹಣ ಕೊಡ್ದಿದ್ರೆ ನಾನೇನು ಚಿಪ್ ಹಿಡ್ಕೊಂಡು ಹೋಗ್ಬೇಕಾ, ಭಿಕ್ಷೆ ಪಾತ್ರ ಎತ್ಕೊಂಡು ಹೋಗ್ಬೇಕಾ ಅಲ್ಲಿ? ಅದೇನು ಮಾಡ್ಕೊಳ್ತಾರೆ ನಾನು ನೋಡ್ಕೊಳ್ತೇನೆ. ಪೌರ ಕಾರ್ಮಿಕ ಗುತ್ತಿಗೆದಾರ ವಿನಯ್ ಗೌಡನ ಆಡಿಯೋ ಈಗ ವೈರಲ್ ಆಗಿದೆ. ಹಣ ಬರೋವರೆಗೂ ಕೀ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ವಿನಯ್ ಗೌಡ. ಅಣ್ಣ ಮನೆಗಳದ್ದು ಎಲ್ಲಿವರೆಗೂ ಬಂತಣ್ಣ? ಎಲ್ಲಿವರೆಗೂ ಬಂದ್ರೆ ಯಾರು ದುಡ್ಡೇ ಕೊಟ್ಟಿಲ್ವಲ್ಲ ಇನ್ನು. ಹೌದಾ? ಈಗ 23,000 ಏನು ಡಿ ಸಿ ಫಂಡಿಂದ ಬಂತಲ್ಲ, ಒಬ್ಬರು 1 ರೂಪಾಯಿ ಕೊಟ್ಟಿಲ್ಲ. ಒಬ್ರು 1 ರೂಪಾಯಿ ಕೊಟ್ಟಿಲ್ಲ. ಈಗ ಏನು ತೀರ್ಮಾನ ತಗೊಂಡಿದ್ದೀರಣ್ಣ? ಅದೇ ಅವರೆಲ್ಲ ಸೇರಿ ಕೆಲಸ ಸ್ಟಾರ್ಟ್ ಮಾಡಿ ದುಡ್ಡು ಕೊಡ್ತೀನಿ ಅಂತಂದ್ರೆ ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ, ದುಡ್ಡು ಬರ್ಲಿಲ್ವೋ ಇಲ್ಲ ಮತ್ತೆ ನಾನು ಅಲ್ಲಿಗೆ ಕೈ ಹಾಕಕ್ ಹೋಗಲ್ಲ, ಕೈ ಬಿಡ್ತೀನಿ. ಇನ್ ಏನಾರ ಆಗ್ಬೋದು ಮುಂದೆ. ಅಲ್ಲ, ಇವಾಗ ನಿಮಗೆ 8.5 ಲಕ್ಷ ರೂಪಾಯಿ ನಿಮಗೆ ಇದು ಮಾಡಿರೋದ್ರಿಂದ ಅವ್ರ ಮನೆನಾದ್ರೂ ಫಿನಿಶ್ ಮಾಡ್ಕೊಡ್ಬೇಕಲ್ಲ, ನೀವು ಅರ್ಧಂಬರ್ಧ ನಿಂತಿದೆಯಲ್ಲ. ಆ ಮನೆ ದುಡ್ಡೇ ತಗೊಂಡು ಕೆಳಗಡೆ ಮನೆಗೆ ಹಾಕಿ ಅವ್ರ ಕೆಳಗಡೆ ಕೊಡ್ಲಿಲ್ವಲ್ಲ, ಅವ್ರ ಗೌರ್ಮೆಂಟ್ ಇಂದ ಹಣ ಬಂದಿಲ್ವಲ್ಲ, ಅವ್ರ ಮನೆನೂ ಮಾಡಿದೀನಿ. ಅವ್ರ ಮನೆ ಈಗ ಏನಾರು ಮೇಲಿಂದ ಏನಾರು ಬರಕ್ ಆಗಲ್ವಲ್ಲ, ಈಗ ಕೆಳಗಡೆ ಎಲ್ಲ ಹಣ ಬಂದಿಲ್ಲ. ತಳಗಡೆವು 6 ಮನೆ ಏನಿದಾವೆ ಆ ಮನೆ ದುಡ್ಡು ಬಂದಿಲ್ಲ, ಒಂದು ನಾಗಭೂಷಣ ಅನ್ನೋದು ಬಂದಿದೆ. ದುಡ್ಡುಗಳನ್ನೇ ಅಲ್ಲಿಗೆ ಹಾಕಿರೋದು. ಆ ಟೈಮಲ್ಲಿ ಎಲ್ಲರೂ ನಿಂತ್ಕೊಂಡು ಕೆಳಗಡೆ ನಮ್ದು ಮಾಡಿ ಈಗ ಯಾರು ಮುಂದ್ ಬರ್ತಾ ಇಲ್ಲ, ನಾವ್ ಹೇಳಿದೀವಿ ಅಂತ. ಸರಿ ಆಯ್ತು, ಇವಾಗ 8.5 ಆ ಟೈಮಲ್ಲಿ ಎಲ್ಲ ಮುಂದ್ ನಿಂತ್ಕೊಬಿಟ್ಟು ಏನದು ಕೆಳಗಡೆದೆಲ್ಲ ಮಾಡಿ ಅಣ್ಣ ನಾವು ತರಿಸ್ಕೊಡ್ತೀವಿ ಅಂತ ಬೇರೆಯವ್ರು ಅಂದ್ರು. ಈಗ ಯಾರು ನಾನು ಹೇಳಿಲ್ಲ, ನಾನು ಹೇಳಿದ ಮುಂದ್ ಬರ್ತಾ ಇಲ್ಲ. ಈಗ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ, ದುಡ್ಡು ಬರ್ಲಿಲ್ವೋ ನಿಲ್ಲಿಸ್ತೀನಿ, ಅದು ಮುಂದೆ ಏನಾರು ಆಗ್ಬೋದು. ನಾನು ಅಲ್ಲ ಅಣ್ಣ, ನಾನು ಹೇಳ್ತಿರೋದು ವಿನಯ್ ಅಣ್ಣ, ಈಗ ನೀವೇನು ಹೇಳಿದ್ರಿ 8.5 ಲಕ್ಷ ಏನು ಜೀರೋ ಬ್ಯಾಲೆನ್ಸ್ ಇದೆ ಅವ್ರದ್ದೆಲ್ಲ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಅಂದ್ರಲ್ಲ ನೀವು. ಕೆಲಸ ಮಾಡ್ಕೊಡ್ತೀನಿ, ಅಲ್ಲಿ ಇನ್ನೊಂದು ಮೀಟಿಂಗ್ ಅಲ್ಲಿ ಹೇಳಿ ದುಡ್ಡೆಲ್ಲರೂ ಕಟ್ಟಿ 18 ಮನೆ ಬಿಟ್ಟು ಕೊಟ್ಬಿಡ್ತೀನಿ, ಅಷ್ಟೊತ್ತಿಗೆ ಮಿಕ್ದು ದುಡ್ಡು ಕೊಡಿ, ಕೆಳಗಡೆ ಮನೆ ಎಲ್ಲಾನು ಸ್ಟಾರ್ಟ್ ಮಾಡ್ತೀನಿ. ತಳಗಡೆ ಮನೆಯಲ್ಲೂ ಕೂಡ ಅವ್ರು 8.5 ಲಕ್ಷ ಕೊಟ್ಟಿದಾರಲ್ಲ ಅಣ್ಣ. ಅದನ್ನೇ ಇದ್ರಲ್ಲಿ 18 ಮನೆಗಳು ಕ್ಲಿಯರ್ ಆಗಿದೆ, ಅದರಲ್ಲಿ ಮಧ್ಯದಲ್ಲಿ ಕ್ಲಿಯರ್ ಆಗಿಲ್ಲ. ಮಧ್ಯದಲ್ಲಿ ಗಂಗಮ್ಮ ಟ್ರಮ್ ಒಂದು ಕ್ಲಿಯರ್ ಆಗಿಲ್ಲ, ಯಾವ್ದೋ ಒಂದು ಸ್ವಲ್ಪ ಮನೆಗಳು ಕ್ಲಿಯರ್ ಆಗಿಲ್ಲ. ಆ ಮನೆಗಳು ಮಾತ್ರ ಮಾಡೋದು. ಈಗಲೂ ಅಷ್ಟೇ, ಈಗ ಒಂದ್ 2 ದಿನ ಬಿಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. 6 ಮನೆ ಯಾರು ದುಡ್ಡು ಕೊಟ್ಟವರಲ್ಲ 6 ಮನೆ ಫುಲ್ ಕ್ಲಿಯರ್ ಮಾಡ್ತೀನಿ. ಇನ್ ಮಿಕ್ಕಿದ ಮನೆಗಳನ್ನ ಏನ್ ಮಾಡ್ತೀರಣ್ಣ? ಆಮೇಲೆ ದುಡ್ಡು ಎಲ್ಲ ಬರ್ತಾರಲ್ಲಿ ಕೆಳಗಡೆ ಮಾಡ್ಕೊಂಡು ಹೋಗ್ತೀನಿ. ನಾನು ಈಗ್ಲೇ ನನಗೆ ದುಡ್ಡು ಕೊಡ್ತಾ ಇಲ್ಲ, ದುಡ್ಡು ಬಂದ್ಮೇಲೆ ಉಲ್ಟಾ ಮಾತಾಡ್ತವ್ರೆ. ನಾನೇ ಕೊಡೋಣ, ಫಸ್ಟ್ ನೀವು ಕೆಲಸ ಮಾಡಿ. ಈಗ ನಾನ್ ಕೆಲಸ ಮಾಡದ್ಮೇಲೆ ಎಲ್ಲಾದ್ರು ದುಡ್ಡು ಕೊಟ್ಮೇಲೆ 18 ಮನೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಆಯ್ತಾ. ಇನ್ ಮಿಕ್ಕಿದ ಮನೆಗೆ ನಾನು ಅವ್ರು ದುಡ್ಡು ಕೊಡ್ಲಿ ಚಿಪ್ಪತ್ಕ ಹೋಗ್ಲ ಮನೆಗೆ. ಅಣ್ಣ ಮನೆಗಳದ್ದು ಎಲ್ಲಿವರೆಗೂ ಬಂತಣ್ಣ? ಎಲ್ಲಿವರೆಗೂ ಬಂದ್ರೆ ಯಾರು ದುಡ್ಡೇ ಕೊಡ್ಲಿಲ್ವಲ್ಲ ಇನ್ನು. ಹೌದಾ? ಈಗ 23,000 ಏನು? ಈ ಬಗ್ಗೆ ಮಾತಾಡಲಿಕ್ಕೆ ಲೋಕೇಶ್ ಇದ್ದಾರೆ, ಪೌರ ಕಾರ್ಮಿಕರು. ಲೋಕೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ದು ಇದೆಯಾ ಮನೆ ಅದರಲ್ಲಿ? ನಮ್ದು ಇದೆ ಸರ್, 22ನೇ ನಂಬರು ಲೋಕಿ ಲಕ್ಷ್ಮಯ್ಯ ಅಂತ ಅಂದ್ಬಿಟ್ಟು. ಓಕೆ, ಈಗ ಎಷ್ಟು ವರ್ಷ ಆಯ್ತು ಈಗ ಅದನ್ನ ಕಟ್ಟೋಕೆ ಶುರು ಮಾಡಿ? 2018-19ರಲ್ಲಿ ನಮ್ಗೆ ಜಾಗನ ಖರೀದಿ ಮಾಡ್ಕೊಂಡು ಹಂಚಿಕೆ ಮಾಡಿದ್ರು. ಓಕೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಕೈಲಿ ಹಕ್ಕುಪತ್ರಗಳನ್ನ ಕೊಡಿಸಿದ್ರು. ಓಕೆ. ಅದು ಕೊಡಿಸಿದ್ದು 2019ರಲ್ಲಿ 19-20. ಓಕೆ. ಈ ಮನೆಗಳನ್ನ 41 ಮನೆಗಳು ಏನು ಗೃಹಭಾಗ್ಯ ಯೋಜನೆಯಲ್ಲಿ ನಮಗೆ ಮನೆ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಆದೇಶ ಆಯ್ತು. ಆ ಆದೇಶದ ಅನ್ವಯ ಏನು ಹಿಂದೆ ನಮ್ಮ ಸ್ಥಳೀಯ ಶಾಸಕರಾದಂತ ದಿವಂಗತ HS ಪ್ರಕಾಶ್ ಅವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರಾಗಿದ್ದಂತ ಅನಿಲ್ ಕುಮಾರ್ ಅವರು ಶ್ರಮ ವಹಿಸಿ ಈ ಒಂದು ಗೃಹಭಾಗ್ಯ ಯೋಜನೆಯಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ ಮನೆ ಕಟ್ಟಿಕೊಡ್ಬೇಕು ಅಂತ ಅಂದ್ಬಿಟ್ಟು ಒಂದು ಮಹತ್ವದ ಒಂದು ತೀರ್ಮಾನ ತಗೊಂಡು ನಮ್ಗೆಲ್ಲ ಮನೆ ಕಟ್ಕೊಡೋದಕ್ಕೆ ಜಾಗ ಕೊಟ್ರು ಸರ್. ಓಕೆ. ಸೊ ಇದೇನಾಯ್ತು, 2022ರಲ್ಲಿ ಈ ಮಹಾಮಾರಿ ಕೊರೋನಾ ಬಂತಲ್ಲ, ಹೌದು, ಆವಾಗ 1-2 ವರ್ಷ ಕೆಲಸ ನಿಂತ್ಕೊಳ್ತು ಸರ್. ಸೊ ಅದಾದ್ಮೇಲೆ ಮತ್ತೆ ಮಳೆಗಾಲ ಶುರುವಾಯ್ತು. ಹೀಗೆ ಇವೆರಡು ಹೊರತುಪಡಿಸ್ರೆ ಇನ್ ಮಿಕ್ಕಿದ ದಿನಗಳಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. 41 ಮನೆ ನಿರ್ಮಾಣ ಮಾಡಿದ್ರೆ 20 ಮನೆನ ಈಗಾಗ್ಲೇ ರೆಡಿ ಆಗಿದೆ. ಅದನ್ನ ಒಂದ್ ಸ್ವಲ್ಪ ಬಾಗಿಲು ಮತ್ತೆ ಕಿಟಕಿ ಅದನ್ನೆಲ್ಲ ಮಾಡ್ಕೊಟ್ರೆ ಅದು ಮುಗಿಯುತ್ತೆ. ಇನ್ನು ಉಳಿಕೆ ಇರುವಂತ ಒಂದು 21 ಮನೆನ ಅರ್ಧಂಬರ್ಧ ಮಾಡಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ
ಏನು 6.5 ಲಕ್ಷ ಸರ್ಕಾರದ ಅನುದಾನ ಇತ್ತಲ್ಲ, ಓಕೆ ಅದ್ರೊಳಗೆ 48 ಲಕ್ಷ ರೂಪಾಯಿ ಆ ಸರ್ಕಾರದ ಅನುದಾನ ಬರಬೇಕು. ಯಾರಿಗೆ? ಕಂಟ್ರಾಕ್ಟ್ದಾರನಿಗೆ. ಓ ಅದು ಅಂದ್ರೆ ಇದು ಈಗ ಕೆಲಸ ಮಾಡಿದಕ್ಕೆ ಅವ್ರಿಗೆ ಕೊಡ್ಬೇಕಾಗಿದ್ದು ಈಗ. ಹೌದೌದು, ಕೊಡ್ಬೇಕು. 48 ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ಬೇಕು. ಅವರು ಕಂಟ್ರಾಕ್ಟ್ದಾರರು ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ. ಓಹೋ ಹೌದು ಹೌದು ಹೌದು. ಈ ಮನೆ ನಿರ್ಮಾಣ ಮಾಡೋ ಅಂತ ಕಟ್ಕೊಡ್ತಿರೋಂತ ಕಂಟ್ರಾಕ್ಟ್ದಾರ ಏನಿದ್ದಾರೆ ವಿನಯ್ ಗೌಡ, ಅವರು ತುಂಬಾ ಸಾಲ ಮಾಡ್ಕೊಂಡಿದ್ರು. ಅದರಾಗಿ ನಾವು ಹೆಚ್ಚುವರಿಯಾಗಿ 1 ಲಕ್ಷ ಕೊಡ್ತೀವಿ ಅಂತ ಅಂದ್ಬಿಟ್ಟು ತೀರ್ಮಾನ ಆಗಿತ್ತು ಮನೆ ಕಟ್ಕೊಡ್ಬೇಕಾದ್ರೆ. ಓಕೆ. ಈ ಹೆಚ್ಚುವರಿ 1 ಲಕ್ಷ ಒಂದು 30 ಜನ ಕೊಟ್ಟಿದ್ದಾರೆ, ಇನ್ನೊಂದು 9 ಜನ ಕೊಡ್ಬೇಕು. ಅದಾದ್ಮೇಲೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಈ ಕಂಟ್ರಾಕ್ಟ್ದಾರ ಏನು ಮನವಿ ಮಾಡ್ಕೊಂಡ್ರು, ಇದು ಸಿಮೆಂಟ್ ರೇಟ್ ಆಗಿದೆ, ಇಟ್ಕೆ ರೇಟ್ ಆಗಿದೆ, ಮತ್ತೆ ಕಬ್ಬಿಣದ ರೇಟ್ ಆಗಿದೆ, ಮತ್ತೆ ಕೂಲಿ ಕಾರ್ಮಿಕರದು ಜಾಸ್ತಿ ಸಂಬಳ ಕೇಳ್ತಾರೆ ಅನ್ನೋದು ಒಂದು ಮನವಿ ಮಾಡ್ಕೊಂಡಿದ್ರು. ಆ ಮನವಿಯಂತೆ ನಮ್ಮ DC ಮೇಡಮ್ ಅವರು ಪ್ರತಿಯೊಂದು 40 ಮನೆಗೂ 9,75,000 ರೂಪಾಯಿ, ಅಂದ್ರೆ ಒಂದು ಮನೆಗೆ 23,000 ರೂಪಾಯಿ ಅಂತ ರಿಲೀಸ್ ಮಾಡಿದ್ರು. ಆ ರಿಲೀಸ್ ಮಾಡ್ಕೊಟ್ಟಂತ ಈಗೇನು ಫಲಾನುಭವಿಗಳ ಖಾತೆಗೆ ಹೋಗಿದೆ ದುಡ್ಡನ್ನ, ಅದನ್ನ ತೆಗೆದ್ಬಿಟ್ಟು ಈ ಕಂಟ್ರಾಕ್ಟ್ದಾರನ್ ಕೊಟ್ರೆ ಮಿಕ್ಕಿದ ಕೆಲಸ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಓಕೆ ಓಕೆ. ಅಲ್ಲ ಸರ್, ಈಗ ಅಲ್ಲಲ್ಲ, ಈಗ ಅದೇ ಈಗ ಅವ್ರಿಗೆ ಬಾಕಿ ಹಣ ಕೊಟ್ಟಿಲ್ಲ ಅಂತ ಅವ್ರು ಕೆಲಸ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಇದು ಖಂಡಿತವಲ್ಲ. ಇವತ್ತು ಮರಳದು, ಇಟ್ಕೆದು, ಕಬ್ಬಿಣದ್ದು, ಸಿಮೆಂಟ್ ಇಂದು ಪ್ರತಿಯೊಂದು ಗಗನಕ್ಕೇರಿದೆ ಸರ್. ಈಗ ನಗರಸಭೆ ಸರ್, ನಗರಸಭೆ ಅಧ್ಯಕ್ಷರು, ಆಯುಕ್ತರು ಅಲ್ಲ, ನೀವು ಗಮನಕ್ಕೆ ತಂದ್ರು ಹಿಂಗೆ ಮಾಡ್ತಿದಾರ? ಹಿಂಗೆ ಪ್ರತಿ ಸಾರಿ ಜಿಲ್ಲಾಧಿಕಾರಿಗಳ ಪ್ರತಿ ಮೀಟಿಂಗ್ ನಲ್ಲೂ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಇದ್ ಮಾಡಿದ್ದಾರೆ. ಯಾತಿಗೆ ಗೃಹಭಾಗ್ಯ ನಿರ್ಮಾಣದ ಮನೆಗಳು ನಿಂತೋಗಿದಾವೆ, ನೀವೇನ್ ಕ್ರಮ ತಗೊಂಡಿದ್ದೀರಾ? ಅಲ್ಲ, ಸ್ವರೂಪ್ ಪ್ರಕಾಶ್ ಅವ್ರು ಹೇಳಿದ್ರ? ಸ್ವರೂಪ್ ಪ್ರಕಾಶ್ ಅವ್ರಿಗೂ ಮನವಿ ಕೊಟ್ಟಿದ್ವಿ, 2 ಸರಿ ಮನವಿ ಕೊಟ್ಟಿದೀವಿ. ಮಾನ್ಯ ಮೋಹನ್ ಸರ್ ಅವರು ಸ್ವಲ್ಪ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಈಗ ನಮ್ಮ ಏನು ಈಗಿನ ಅಧ್ಯಕ್ಷರು ಚಂದ್ರೇಗೌಡರು, ಅವರು ಕೂಡ ಮೊನ್ನೆ ಭೇಟಿ ಮಾಡಿದ್ರು. ಅಲ್ಲ ಸರ್, ಯಾಕೆ ಹಣ ಇಲ್ವಾ ಇವ್ರ ಹತ್ರ? ಕೊಡೋಕೆ ಹಣ ಇಲ್ವಾ ಗುತ್ತಿಗೆದಾರನಿಗೆ ಅಂತ ಇವ್ರಿಗೆ? ಹೆಂಗೆ? ಸರ್ಕಾರದಿಂದ ನಮಗೆ ಅನುಮೋದನೆ ಬರ್ಬೇಕು, ನಮ್ಮ ನಗರಸಭೆಯಿಂದ ಬರ್ತಕ್ಕಂಥದ್ದಲ್ಲ. ಸರ್ಕಾರ ಏನು ಗೃಹಭಾಗ್ಯ ಅನುದಾನ ಇದೆ ಅದನ್ನ ರಿಲೀಸ್ ಮಾಡ್ಬೇಕು, ಅದನ್ನ ಕೊಡ್ಬೇಕು. ಬಿಡುಗಡೆ ಮಾಡಿಲ್ಲ. ಅಲ್ಲ ಇವ್ರು ಕಳಿಸ್ಕೊಡ್ಬೇಕಲ್ಲ, ಇವ್ರು ಕಳಿಸ್ಕೊಡ್ಬೇಕು. DMA ಸೆಕ್ರೆಟರಿ ಇದಾರೆ, ಅವ್ರಿಗೂ ಮನವಿ ಮಾಡ್ಕೊಂಡ್ರು. ಅದೇ ಸರ್, ಇವ್ರು ಒತ್ತಡ ಹೇಳ್ಬೇಕಲ್ವಾ, ಒತ್ತಡ ಹಾಕ್ಬೇಕು. ಇವರು ಇನ್ನೂ ಅನುದಾನ ಕಳಿಸಿಲ್ಲ. ಕರೆಕ್ಟ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತೆ ಬಾಬು ಜಗಜೀವನ್ ರಾಮ್ ಜಯಂತಿಗೆ ನಾನು ಮನೆ ಬಿಟ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಾತಾಗಿತ್ತು. ಲೋಕೇಶ್ ಅವರ, ಈಗ ನೋಡಿ ನಿಮ್ಮ ಜೊತೆ ಮಾತಾಡ್ತಾನೆ ಅಲ್ಲಿ ನಾವು DC ಫೋನ್ ಮಾಡಿದ್ವಿ, DC ಅವ್ರಿಗೆ ಸತ್ಯಭಾಮ ಮೇಡಮ್ ಮಾಡ್ತಾ ಇದ್ದೀವಿ, ಸ್ವರೂಪ್ ಅವ್ರಿಗೆ ಮಾಡ್ತಾ ಇದ್ದೀವಿ, ಫೋನ್ ತೆಗಿತಾ ಇಲ್ಲ. ನೋಡಿ, ಫೋನ್ ತೆಗೆದಿದ್ರೆ ಲೈನಲ್ಲೇ ನಿಮ್ಮನ್ನು ಮಾತಾಡಿಸಿ ಏನೋ ಒಂದು ಪರಿಹಾರ ಕೊಟ್ಬಿಡೋ ಪ್ರಯತ್ನ ಮಾಡ್ತಾ ಇದ್ವಿ ನಾವು. ಒಳ್ಳೇದು ಸರ್. ನೋಡಿ, ಈ ತರ ನಮ್ಗೆ ಇವತ್ತು ಗೃಹಭಾಗ್ಯ ಇವತ್ತು ಒಂದೊಂದು ನಮ್ಗೆ ಏನು ಬೇಜಾರಂದ್ರೆ ಲೋಕೇಶ್ ಅವ್ರ, ಏನ್ ಬೇಜಾರಂದ್ರೆ ನೋಡಿ, ಈಗ ಲೋಕೇಶ್ ಅವರೇ, ಈಗ ನೀವು ಇಡೀ ನಗರವನ್ನ ಸ್ವಚ್ಛ ಮಾಡುವಂಥವ್ರು, ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ, ಪೌರ ಕಾರ್ಮಿಕರ ಬಗ್ಗೆ. ನಿಮಗೆ ಹೀಗೆ ಮಾಡ್ತಿದಾರಲ್ಲ ಸರ್, ಮನೆ ಕೊಡ್ಲಿಕ್ಕೆ ಇವ್ರು ಹಿಂದೆ ಮುಂದೆ ನೋಡ್ತಿದಾರಲ್ಲ, ಇಷ್ಟು ವರ್ಷ ಬೇಕಾಯ್ತಾ? ನಿಜಕ್ಕೂ ದುರ್ದೈವ, ದುರಂತ ಅಂತ ಅನಿಸ್ತಾ ಇದೆ ನಮಗೆ. ದುರಂತ ದುರ್ದೈವ, ಪೌರ ಕಾರ್ಮಿಕರ ದುರ್ದೈವ. ನಾನ್ ಕೇಳೋದು ಏನು ಅಂತಂದ್ರೆ, ಮಹನೀಯರು ಪೌರ ಕಾರ್ಮಿಕರ ದಿನಾಚರಣೆ ದಿವಸ ಏನು ಪೌರ ಕಾರ್ಮಿಕರು 4 ಗಂಟೆಗೆ ಎದ್ದು ಬಂದು ಸ್ವಚ್ಛತೆಯನ್ನು ಕಾಪಾಡ್ತೀವಿ, ನೀವು ಮೊದಲು ಪೌರ ಕಾರ್ಮಿಕರು, ಮೊದಲು ಡಾಕ್ಟರ್ ನೀವು ಅಂತ ಹೇಳ್ತಾರೆ. ದೇಶವನ್ನು ಕಾಯೋ ಸೈನಿಕರು ಆದ್ರೆ ದೇಶವನ್ನ ಜನತೆಯ ಆರೋಗ್ಯ ಕಾಪಾಡುವಂತ ನೀವು ಮೊದಲು ಸೈನಿಕರು ಅಂತ ನಮ್ಗೆ ಏನ್ ಹೇಳ್ತಾರೆ. ಅವತ್ತೊಂದ್ ದಿವಸಕ್ಕೆ ಸೀಮಿತ ಆಗಿತ್ತ ಹೊರತು ಇನ್ನು ಮುಂದೆ ಏನೇನು ಪೌರ ಕಾರ್ಮಿಕರು ಕೊಡ್ಬೇಕು, ಪೌರ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸ ಏನ್ ಮಾಡಿಸ್ಬೇಕು, ಪೌರ ಕಾರ್ಮಿಕರ ಕಾಲೋನಿಗಳನ್ನ ಹೆಂಗ್ ಉದ್ಧಾರ ಮಾಡ್ಬೇಕು, ಇವ್ಯಾವ ಅಧಿಕಾರಿಗಳಿಗಿಲ್ಲ. ಇವತ್ತವರೆಗೂ ಪೌರ ಕಾರ್ಮಿಕರ ಕಾಲೋನಿಗಳು ಯಾರೂ ಭೇಟಿ ಕೊಟ್ಟಿಲ್ಲ. ಅಲ್ಲ ಸರ್, ಈಗ ಒಂದಿನ ಚರ್ಚೆ ಮಾಡಲ್ಲ. ಅಲ್ಲ, ಯಾವ್ಯಾವ್ದು ಸಣ್ಣ ವಿಚಾರಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನ ಮಾಡ್ತಾರೆ. ನಿಮ್ ಪರವಾಗಿ ಯಾರು ಬರ್ತಾ ಇಲ್ವಾ? ಯಾರು ಬರಲ್ಲ. ಏನು ನಮ್ಮ ದಲಿತ ಸಂಘಟನೆಗಳು ಬರ್ತವೆ, ಅವು ಬಿಟ್ರೆ ಹಂಗೇ ರೀ. ಲೋಕೇಶ್ ಅವರೇ, ನಗರಸಭೆ ಅಧ್ಯಕ್ಷರಿದ್ದಾರೆ ಚಂದ್ರೇಗೌಡರು ನಮ್ಮ ಜೊತೆ ಮಾತಾಡಲಿಕ್ಕೆ. ಗೌಡ್ರೆ ನಮಸ್ಕಾರ. ನಾನು ಅಧ್ಯಕ್ಷರ ನಮಸ್ಕಾರ. ನಾನು ಎಡಬಲ್ಲಿ ಮಾತಾಡೋದು. ಎಸ್ ಸರ್, ಸಾರಿ ಸರ್. ಈಗ ನೋಡಿ, ಅಲ್ಲಿ ಪೌರ ಕಾರ್ಮಿಕರು 41 ಮನೆ ಸ್ಯಾಂಕ್ಷನ್ ಆಗಿತ್ತಲ್ವಾ? ಹೌದು ಸರ್. ಯಾಕೆ ಸರ್ ಡಿಲೇ ಆಗ್ತಿದೆ? ಅಲ್ಲಿ ಗುತ್ತಿಗೆದಾರರಿಗೆ ಕೊಡ್ತಿಲ್ವಂತಲ್ಲ ನೀವು? ಸರ್, ಅದು ಆಕ್ಚುಲಿ ಸರ್ಕಾರದಿಂದ ಅನುದಾನ ಕೊಡ್ತಾರೆ, ನಗರಸಭೆಯಿಂದ ಸೈಟು ಮತ್ತೆ ಬಂದಿದ್ದ ದುಡ್ಡನ್ನ ಅವ್ರಿಗೆ ಕೊಡೋದು. ಇದು ಆಕ್ಚುಲಿ ಕಟ್ಟಬೇಕಾಗಿರೋದು ಅವರೇ, ಯಾರಿದ್ದಾರೆ ಫಲಾನುಭವಿಗಳು
ಅವರೇ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದು. ಅದೇ ಸರ್, ಈಗ ನಾವು ಬರೀ ಮನೆ ನೀವು ಎಲ್ಲ ಎಲ್ಲ ಮನೆ ಹಾಕಿರ್ತೀರ ಅಲ್ಲ ಅಷ್ಟೇ. ಸರ್, ಮನೆ ಎಲ್ಲ ರೆಡಿ ಆಗಿದೆ, ಈಗ ಇನ್ನೊಂದು 1/4% ಇದೆ. ಮಾಡ್ತೇವೆ. ಮೊನ್ನೆ ಹೋಗಿ ಮೀಟಿಂಗ್ ಮಾಡಿ ಬಂದ್ವಿ, ಅದು ಸ್ಪಾಟ್ಗೆ ಹೋಗಿ ನಾವು ಕಮಿಷನರು ಅಧ್ಯಕ್ಷರು ಎಲ್ಲ ಆ ಬ್ಯಾಲೆನ್ಸ್ ಕೆಲಸ ಮಾಡುವಂತ ಕಾಂಟ್ರಾಕ್ಟ್ ಹೋಗಿ ಹೇಳ್ಬೋದು, ತಾಕೀತ್ ಮಾಡಿ ಬಂದಿದೀವಿ. ಸರ್ ಇಲ್ಲ ಸರ್, ಇನ್ನೂ ನೀವು ಹಣನ ಕೊಟ್ಟಿಲ್ವಂತೆ ನಗರಸಭೆಯಿಂದ, ಅಲ್ಲಿ ಗ್ರಾಂಟ್ ಸರ್ಕಾರದಿಂದ ಏನು? ನಗರಸಭೆಯಿಂದ ರಿಲೀಸ್ ಆದ ದುಡ್ಡು ಅವರ ಅಕೌಂಟ್ಗೆ ಹೋಗುತ್ತೆ, ಫಲಾನುಭವಿಗಳ ಅಕೌಂಟ್ಗೆ. ಅಕೌಂಟಿಗೆ ಕಳ್ಸಿದೀವಿ. ಅಕೌಂಟ್ ಇಂದ ಡ್ರಾ ಮಾಡಿ ಅವರು ಪ್ರೈವೇಟ್ ಏಜೆನ್ಸಿ ಕೊಟ್ಕೊಂಡು ಕೆಲಸ ಮಾಡಿಸ್ಕೋಬೇಕು ಅವರು. ಅಲ್ಲ ಸರ್, ಹಣ ಇಲ್ಲ ಸರ್, ಹಣನೇ ಬಂದಿಲ್ವಂತೆ, ಇನ್ನು 48 ಲಕ್ಷ ಬಾಕಿ ಇದೆ ಅಂತ ಗುತ್ತಿಗೆದಾರನ್ ಕೊಡೋದು. 34 ಲಕ್ಷ ಬಾಕಿ ಅಂತಾರೆ, ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬರೋದು ಸರ್. ಅದೇ ಸರ್, ಅದೇ ಸರ್, ಈಗ ಮನೆ ಕಂಪ್ಲೀಟ್ ಆದ್ಮೇಲೆ ರಿಲೀಸ್ ಮಾಡ್ತಾರಂತೆ. ಯಾವಾಗ ಸರ್? ಮನೆ ಕಂಪ್ಲೀಟ್ ಆಗಿ ಕೀ ಹ್ಯಾಂಡ್ ಓವರ್ ಆಗ್ತಾರಲ್ಲ ಸರ್, ಆ ಟೈಮ್ಗೆ ರಿಲೀಸ್ ಮಾಡೋದು ಅಂತ ಸರ್ಕಾರ, ಕೇಂದ್ರ ಸರ್ಕಾರದ ದುಡ್ಡದು, ನಮ್ ಸ್ಟೇಟ್ ಎಲ್ಲ ಕೊಟ್ಟಾಗಿದೆ. ಹೌದು ಸರ್, ಹೌದು ಓಕೆ. ಬಟ್ ಈಗ ಕಾರ್ಮಿಕರಿಗೂ ಆ ಪರಿಸ್ಥಿತಿ ಇಲ್ವಲ್ಲ ಸರ್, ಮತ್ತೀಗ ಅವ್ರ ಕೈಲಿ ಅವರು ಏನಾಗಿದೆ ಅವ್ರ ಮನೆನ ಆ ದುಡ್ಡಿಗಿಂತ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಳಕ್ಕೆ ಅವ್ರು ಕೆಲವೆಲ್ಲ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಅದ್ ಹಾಗೆ ಸರ್, ಅದು ಇರೋದಂಗೆ ಸ್ಕೀಮ್ ಹೇಗೆ ಅಂದ್ರೆ ನಗರಸಭೆಯಿಂದ ನಿವೇಶನ ಕೊಡೋದು ಮತ್ತೆ ಅನುದಾನ ಕೊಡೋದು. ಹೌದು, ಕೆಲಸನ ಅವರವರೇ ಮಾಡ್ಕೊಳ್ಳೋದು. ಅಂದ್ರೆ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ, ಅವರು ನಿರ್ವಹಣೆ ಎಲ್ಲ ಮಾಡ್ಕೊಂಡು ಅವರು ಅವನಿಗೆ ಕೊಟ್ಟು ದುಡ್ಡು ಡ್ರಾ ಮಾಡಿ ಕೊಡೋದು ಸರ್. ಅದು ಅದೇ ಪದ್ಧತಿ. ನಮ್ಮಿಂದ ಏನಿಲ್ಲ, ನಾವು ಬರೀ ನ್ಯೂಡಲ್ ಅಷ್ಟೇ, ನಾವು ಉಸ್ತುವಾರಿ ನೋಡ್ಕೊಳ್ಳೋದಷ್ಟೇ. ಅಲ್ಲ ಸರ್, ಅದೇ ಈಗ ತಾವು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಏನ್ ಬರುತ್ತೋ ಅದು ಗುತ್ತಿಗೆದಾರರಿಗೆ ಹೇಳ್ಕೊಂಡು ಮಾತಾಡಿದೀವಿ. ಮೊನ್ನೆ ನಾವು ಅಧ್ಯಕ್ಷರು ಕಮಿಷನರ್ ಎಲ್ಲ ಹೋಗಿ ಅವನಿಗೆ ನೆಕ್ಸ್ಟ್ ಮಂತ್ 14ನೇ ತಾರೀಕೊಳಗೆ ಮುಗಿಸ್ಬೇಕು ಅಂತ ಹೇಳಿದೀವಿ. ಅವ್ನ್ ಕೆಲಸ ಮಾಡ್ತೀನಿ ಅಂತ ಹೇಳ್ದ, 15 ಮನೆ ಬಿಟ್ಕೊಡ್ತೀನಿ ಅಂತ ಹೇಳಿದಾನೆ. ಉಳ್ಕೆದು ಅದೇ ತರ ಮಾಡಿಸ್ತೀವಿ ಸರ್, ಬೇಗ ಮಾಡಿಸ್ತೀವಿ. ಅಲ್ಲ ಸರ್, ಬಹಳ ಡಿಲೇ ಆಯ್ತು ಸರ್, ಯಾಕಂದ್ರೆ ನೋಡ್ತಾ ಇದ್ದೀವಿ. ಬೇಗ ಮುಗಿಸ್ತೀವಿ. ಅಲ್ಲ ಸರ್, ಬೇಗ ಮುಗಿಸ್ತೀನಿ ಅಂತೀರಾ, ಅಲ್ಲಿ ಆಗ್ತಿಲ್ವಲ್ಲ ಕೆಲಸ. ಅವನು ಈಗ ಕಾಂಟ್ರಾಕ್ಟರ್ಗೆ ಹೇಳಿದೀವಿ, ಅವ್ದೇನ್ ಬ್ಯಾಲೆನ್ಸ್ ಕೊಡ್ಬೇಕು ಅವ್ರಿಗೆ, ಅವ್ರು ಕೊಡ್ಬೇಕು ಅಕೌಂಟ್ ಇಂದ, ಅವ್ರ ಅಕೌಂಟ್ಗೆ ಹೋಗೋದು. ನಾವೇನು ಯಾವ್ದು ನಮ್ಮಿಂದ ಯಾವ್ದು ಹೋಗಲ್ಲ, ಡೈರೆಕ್ಟ್ ಆಗಿ ಅವನಿಗೆ. ಸರ್, ಈಗ ಕಾಂಟ್ರಾಕ್ಟರ್ ಹೇಳ್ತಾ ಇದಾರೆ, ನನಗೆ ಬಿಲ್ ಕ್ಲಿಯರ್ ಆಗೋವರೆಗೂ ನಾನ್ ಕೀ ಕೊಡಲ್ಲ. ಅದು ಅವ್ರದ್ದು ಫಲಾನುಭವಿಗಳು ಮಾಡ್ಕೊಬೇಕು. ಅಲ್ಲ ಸರ್, ಅಲ್ಲ ನಿಮ್ಮ ಬೆಂಬಲ ಬೇಕಲ್ಲಿ, ನಿಮ್ ಸಹಕಾರ ಮಾಡ್ತೀವಿ. ನಾವು ಕರ್ಸಿ ಕಾಂಟ್ರಾಕ್ಟರ್ನ ಮತ್ತೆ ಇವತ್ತೊಂದು ಬಡ್ಜೆಟ್ ಮೀಟಿಂಗ್ ಇತ್ತು ಸರ್, ಮುಗಿದ್ಮೇಲೆ ನಾಳೆ ಮತ್ತೆ ಕರ್ಸಿ ಇನ್ನೊಂದ್ಸಲ ಮೀಟಿಂಗ್ ಮಾಡ್ತೀವಿ. ಸರ್, ಯಾವಾಗ ಸರ್ ನಾವು ಈಗ ಮತ್ತೆ ನಿಮ್ಗೆ ಕರೆ ಮಾಡ್ತೀವಿ ಸರ್. ಅದಕ್ಕೆ ತಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್, ನೆಗ್ಲಿಜೆನ್ಸಿ ಬೇಡ ಸರ್ ಇದರಲ್ಲಿ. ಮಾಡ್ತೀವಿ. ಅಲ್ಲ ಸರ್, ಯಾಕಂದ್ರೆ ಪೌರ ಕಾರ್ಮಿಕರು ಸರ್, ನಿಮ್ ನಗರ ಸ್ವಚ್ಛ ಮಾಡೋರು, ಅದಕ್ಕೋಸ್ಕರ ಅಷ್ಟೇ. ಹೌದೌದು, ಇಲ್ಲ ಅವ್ರಿಗೋಸ್ಕರನೇ. ಈಗ ರಸ್ತೆ ಮತ್ತೆ ಎಲೆಕ್ಟ್ರಿಕ್ ಪೋಲು ಹಾಕಕ್ಕೂ ಟೆಂಡರ್ ಕರ್ಸಿದೀನಿ. ಈಗ ಪೋಲು ಹಾಕ್ತಾರೆ, ಸರ್ವಿಸು ಕೊಡ್ತಾರೆ. ಅದು ಎಲ್ಲ ಈ ವಾರದಲ್ಲಿ ಆಗುತ್ತೆ. ಅದಾದ ತಕ್ಷಣ ಮನೆ ಕೆಲಸನೂ ಮುಗಿಸ್ಕೊಡ್ತೀವಿ. ಸರಿ ಸರ್, ಯಾವಾಗ ಸರ್? ನಾವು ಏನು ಟೈಮ್ ಒಂದು 15 ದಿನ, 1 ತಿಂಗಳ? 15-20 ದಿನ ಬಿಟ್ಟು ಮಾಡಿ ಸರ್. ಮತ್ತೆ ನಿಮ್ಗೆ ಫೋನ್ ಮಾಡ್ತೀವಿ ಸರ್. ಮಾಡಿ. ಅಲ್ಲ, ಧನ್ಯವಾದ ಹೇಳಕ್ ಮಾಡ್ತೀವಿ ನಾವು ಎಲ್ಲ ಮುಗಿದ್ಮೇಲೆ. ಮಾಡಿ ಸರ್, ಮಾಡಿಸ್ಕೊಡ್ತೀವಿ. ನಮ್ ಕೆಲಸ, ನಮ್ಮ ಕಾರ್ಮಿಕರಿಗೆ ನಾವು ಸವಲತ್ತು ಕೊಡೋದು ನಮ್ದು ಇದೊಂದು. ಎಸ್ ಸರ್ ಮಾಡ್ತೀರಂತ ನಂಬಿಕೆ ಇದೆ ಸರ್ ನಮಗೆ. ಆಯ್ತು ಸರ್. ಓಕೆ, ಥ್ಯಾಂಕ್ ಯು ಚೆನ್ನಗೌಡ್ರೆ, ಥ್ಯಾಂಕ್ ಯು. ನಗರಸಭೆಯ ಇಂಜಿನಿಯರ್ ಇವರು ಹೇಳ್ತಾ ಇದ್ದಾರೆ, 15 ದಿನ ನಮ್ಗೆ 1 ತಿಂಗಳ ಟೈಮ್ ಕೊಡಿ ಅಂಥೇಳಿ. ಅದು ಸ್ಕೀಮ್ ಇರೋದೇ ಹಾಗೆ ಇದೆ ಅಂಥೇಳಿ. ಫಲಾನುಭವಿಗಳ ಅಕೌಂಟ್ಗೆ ಹಣ ಹಾಕಿದ ಮೇಲೆ, ಮನೆಯೆಲ್ಲ ಕಟ್ಟಿ ಆದ ಮೇಲೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಅದು ಹಣ ಬಿಡುಗಡೆ ಆಗುತ್ತೆ ಅಂಥೇಳಿ. ಅಂದರೆ ಫೈನಲ್ ಎಲ್ಲ ಮುಗಿದ ಮೇಲೆ ಹಣ ಬಿಡುಗಡೆ ಆಗುತ್ತೆ ಅಂಥೇಳಿ. ಅಂದರೆ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನಿದೆ, ಎರಡರ ಸಹಯೋಗದಲ್ಲಿ ಆಗ್ತಾ ಇರುವಂಥ ಒಂದು ಮನೆಗಳಾಗಿರೋದ್ರಿಂದಾಗಿ ಅಧಿಕಾರಿಗಳೇನು ಮಾಡಬೇಕು, ಒತ್ತಡವನ್ನು ಹಾಕಬೇಕು. ಅದು ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ಪ್ರಸ್ತಾವನೆಯನ್ನು ಪದೇ ಸಲ್ಲಿಸಬೇಕು ಇವರು. ಹಾಗೆಯೇ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಅಥವಾ ಅವ್ರ ಅಕೌಂಟಲ್ಲಿ ದುಡ್ಡು ಇದೆಯಾ ಇಲ್ವಾ, ಆ ಪರಿಸ್ಥಿತಿಯನ್ನು ಕೂಡ ಇವರು ಅವಲೋಕಿಸಬೇಕಾಗತ್ತೆ. ನಮಗೆ ಇಂಜಿನಿಯರ್ ಭರವಸೆ ಕೊಟ್ಟಿದ್ದಾರೆ, 15 ದಿನ ಟೈಮ್ ಕೊಡಿ ನಮಗೆ, ಇದನ್ನೆಲ್ಲವನ್ನು ಕೂಡ ನಾವು ಮಾಡಿ ಮುಗಿಸ್ತೀವಿ. ಮತ್ತು ಗುತ್ತಿಗೆದಾರ ವಿನಯ್ ಗೌಡ ಅವ್ರಿಗೂ ನಾವು ಹೇಳ್ತಾ ಇದ್ದೀವಿ, ವಿನಂತಿ ಅಂತ ಅಂದ್ಕೊಳ್ಳಿ ವಿನಯ್ ಗೌಡ ಅವರೇ, ಆದಷ್ಟು ಬೇಗ ನಿಮಗೆ ಹಣ ಬಂದು ಕೈ ಸೇರುತ್ತೆ. ಏನು ಬಾಕಿ ಇದೆಯೋ ಆದಷ್ಟು ಬೇಗ ಕೆಲಸ ಶುರು ಮಾಡಿ